ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. KCETಗೆ ಕಾನ್ಸೆಪ್ಟ್ ಪ್ಲಸ್ MCQs ಎರಡೂ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನಾನು ಈ ಚಾಪ್ಟರ್ನ 3 ವಿಡಿಯೋದಲ್ಲಿ ಮುಗಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಆರ್ಡರ್ಡ್ ವೇಲಿ ನಾವು ಎಲ್ಲ ವೀಡಿಯೋಸು ಮಾಡ್ತಾ ಇದ್ದೀವಿ. ನಿಮಗೆ ನಮ್ಮ ಪ್ರಯತ್ನ, ನಮ್ಮ ಎಫರ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಏನಕ್ಕೆ ಲೈಕ್ ಮಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ನಂಬರ್ ಆಫ್ ಲೈಕ್ಸ್ ಇದ್ದರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ರೀಚ್ ಆಗುತ್ತೆ. ನಮ್ಮ ಉದ್ದೇಶ ಸ್ಟೂಡೆಂಟ್ಗೆ ರೀಚ್ ಆಗೋದೇ ಹೊರತು ಬೇರೆ ಏನೂ ಅಲ್ಲ. ಆರ್ಡರ್ಡ್ ವೇಲಿ ಯಾರೂ ಯೂಟ್ಯೂಬಲ್ಲಿ ಮಾಡ್ತಾ ಇಲ್ಲ. ಸೊ ಒಂದ್ಸತಿ ನೀವೇ ಬೇಕಾದ್ರೆ ಪ್ಲೇಲಿಸ್ಟ್ ಚೆಕ್ ಮಾಡಿ ನೋಡಿ ಎಷ್ಟು ಆರ್ಡರ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ VRMS ವ್ಯಾಲ್ಯೂ ಆ್ಯಂಡ್ ದ ಪೀಕ್ ವ್ಯಾಲ್ಯೂ. ಸೊ ಒಂದು AC ಅಂತ ಬಂದರೆ ನಾವು ಅದಕ್ಕೆ ಹೆಂಗೆ ಬರಿತೀವಿ ಅಂದರೆ, ದಿಸ್ ಇಸ್ ಅ AC ಸಿಗ್ನಲ್, ಕರೆಕ್ಟ್. ದಿಸ್ ಇಸ್ ದ ಪೀಕ್ ವ್ಯಾಲ್ಯೂ. ಇವಾಗ ಪೀಕ್ ವ್ಯಾಲ್ಯೂಗೂ RMS ವ್ಯಾಲ್ಯೂಗೂ ಏನು ಸಂಬಂಧ ಅಂದರೆ, VRMS ವಿಲ್ ಬಿ ಈಕ್ವಲ್ ಟು V0/√2. ದಿಸ್ VRMS ಅಂದರೆ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂದರೆ DC ಈಕ್ವಲೆಂಟ್ ಆಫ್ AC ಸಿಗ್ನಲ್. ಸೊ ಇದನ್ನು ನೆನ್ಪಿಟ್ಕೊಂಡಿರಿ ಈ ಫಾರ್ಮುಲಾನ. ಸೊ VRMS ನಿಮಗೆ ಸಿಗ್ನಲಲ್ಲಿ ತೋರಿಸೋದು ಅಂತಾದರೆ ದಿಸ್ ಇಸ್ ದ DC ಈಕ್ವಲೆಂಟ್. ಸೊ ದಿಸ್ ಇಸ್ VRMS. ಓಕೆನಾ. ನೆಕ್ಸ್ಟ್, ಫ್ರೀಕ್ವೆನ್ಸಿಗೂ ಟೈಮ್ಗೂ ಏನು ಸಂಬಂಧ? ಸೊ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ 1/ಫ್ರೀಕ್ವೆನ್ಸಿ. ಸೊ ಈ ಫಾರ್ಮುಲಾನು ನೀವು ನೆನ್ಪಿಟ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್, ಇನ್ಸ್ಟಂಟೇನಿಯಸ್ ಕರೆಂಟ್ ಮತ್ತು ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಈಕ್ವೇಷನ್ ಯಾವ ಥರ ಬರೆಯೋದು? I is equal to I0 sin ωt ಮತ್ತು V is equal to V0 sin ωt. ಇದೆರಡು ಈಕ್ವೇಷನ್ನು ಗಿವ್ಸ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್, ವೇರ್ I0 ಇಸ್ ದ ಪೀಕ್ ಕರೆಂಟ್ ಆ್ಯಂಡ್ V0 ಇಸ್ ದ ಪೀಕ್ ವೋಲ್ಟೇಜ್. ಒಮೆಗಾ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಒಮೆಗಾ ಇಸ್ ಈಕ್ವಲ್ ಟು 2πf ಅಂತ ಹೇಳ್ತಾರೆ. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರೋದು ಒಳ್ಳೆಯದು. ಇಷ್ಟು ಫಾರ್ಮುಲಾಗಳಾಯ್ತಲ್ಲ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಫೇಸರ್ ಡಯಾಗ್ರಾಮ್. ಫೇಸರ್ ಡಯಾಗ್ರಾಮ್ ಫಾರ್ ಪ್ಯೂರ್ ರೆಸಿಸ್ಟರ್ ಯಾವ ಥರ ಇರುತ್ತೆ, ಪ್ಯೂರ್ ಇಂಡಕ್ಟರ್ ಯಾವ ಥರ ಇರುತ್ತೆ, ಪ್ಯೂರ್ ಕೆಪಾಸಿಟರ್ ಯಾವ ಥರ ಇರುತ್ತೆ ಅಂತ ನಾನು ಪ್ರಾಬ್ಲಮ್ ನಂಬರ್ 9ಅಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್, ರಿಯಾಕ್ಟೆನ್ಸ್. ರಿಯಾಕ್ಟೆನ್ಸ್ ಅಂದರೆ ಏನು? ರಿಯಾಕ್ಟೆನ್ಸ್ ಅಂದರೆ ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ಅ ಪರ್ಟಿಕ್ಯುಲರ್ ಮೆಟೀರಿಯಲ್ ಫಾರ್ AC ಕರೆಂಟ್ ಅಂತ ಹೇಳ್ತಾರೆ. ಸೊ ಇಫ್ ದ ರಿಯಾಕ್ಟೆನ್ಸ್ ಇಸ್ ಆಫರ್ಡ್ ಬೈ ಅ ಕೆಪಾಸಿಟರ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆ್ಯಂಡ್ ಇಟ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ XC. ಸೊ XCಗೆ ಫಾರ್ಮುಲಾ ಇದೆ, XC ಈಸ್ ಈಕ್ವಲ್ ಟು 1/2πf ಇಂಟು C. ಈ ಈಕ್ವೇಷನ್ ನೆನ್ಪಿಟ್ಕೊಂಡಿರಿ, ವೇರ್ F ಇಸ್ ದ ಫ್ರೀಕ್ವೆನ್ಸಿ ಆ್ಯಂಡ್ C ಇಸ್ ದ ಕೆಪಾಸಿಟೆನ್ಸ್ ಆಫ್ ದ ಕೆಪಾಸಿಟರ್. ನೆಕ್ಸ್ಟು, ಈ ರಿಯಾಕ್ಟೆನ್ಸ್ ಅನ್ನೋದು ಇಂಡಕ್ಟರ್ಗೂ ಬರುತ್ತೆ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ XL. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರೀತಾರೆ. ದಟ್ ವಿಲ್ ಬಿ ಈಕ್ವಲ್ ಟು 2πfL, ವೇರ್ F ಇಸ್ ದ ಫ್ರೀಕ್ವೆನ್ಸಿ ಆ್ಯಂಡ್ L ಇಸ್ ದ ಇಂಡಕ್ಟೆನ್ಸ್ ವ್ಯಾಲ್ಯೂ. ಆಯಿತಾ. ಸೊ ಕೆಪಾಸಿಟರ್ಗೆ DC ಅಲೋ ಮಾಡಲ್ಲ, ಕೆಪಾಸಿಟರು DCನ ಅಲೋ ಮಾಡಲ್ಲ. ಯಾಕೆ ಅಂದರೆ F 0 ಆದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ 1/0 ವಿಲ್ ಬಿ ಇನ್ಫಿನಿಟಿ. ಹಾಗಾಗಿ ದಿಸ್ ಅಲೋ ಓನ್ಲಿ AC ಆ್ಯಂಡ್ ಬ್ಲಾಕ್ಸ್ DC. ಸಿಮಿಲರ್ಲಿ ಇಂಡಕ್ಟರು ಎಫ್ ವ್ಯಾಲ್ಯೂ 0 ಹಾಕಿದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವಿಲ್ ಬಿ 0. ಸೊ ಅದು DCನ ಕಂಡಕ್ಟ್ ಮಾಡುತ್ತೆ ಮತ್ತು ACಗೆ ಸ್ವಲ್ಪ ರಿಯಾಕ್ಟೆನ್ಸ್ ಅದು ಇರುತ್ತೆ. ಸೊ ವಿತ್ ದ್ಯಾಟ್ ಬೀಯಿಂಗ್ ಸೆಡ್, ವಿ ಶಲ್ ಸಾಲ್ವ್ ದ MCQs ಫ್ರಮ್ ದಿಸ್ ಚಾಪ್ಟರ್. ಸಾಲ್ವ್ ಮಾಡ್ತಾ ಹೋಗೋಣ ಅಲ್ವಾ ಇವಾಗ. The frequency of an alternating voltage is 50 cycles per second and its amplitude is 120 volt. Then its RMS value will be. ನೋಡಿ, ಅವರು RMS ವ್ಯಾಲ್ಯೂ ಕಂಡಿಡಿರಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಆಂಪ್ಲಿಟ್ಯೂಡ್ ಅಂತ ಕೊಟ್ಟಿದ್ದಾರಲ್ಲ, ದಿಸ್ ಇಸ್ ನಥಿಂಗ್ ಬಟ್ ದ ಪೀಕ್ ವೋಲ್ಟೇಜ್. ಕೆಲವರು ಪೀಕ್ ವೋಲ್ಟೇಜ್ನ VP ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಇನ್ನು ಕೆಲವರು V0 ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ದಿಸ್ ಇಸ್ ಈಕ್ವಲ್ ಟು 120 volts ಅಂತ ಕೊಟ್ಟಿದ್ದಾರೆ. ಸೊ VRMSಗೆ ನಮಗೆ ಫಾರ್ಮುಲಾ ಗೊತ್ತು. VRMS ಇಸ್ ಈಕ್ವಲ್ ಟು V0/√2 ಅಥವಾ VP/√2. ಸೊ 1/√2 ವ್ಯಾಲ್ಯೂ ನೆನ್ಪಿಟ್ಕೊಂಡಿರಿ, ದಟ್ ಇಸ್ 0.707 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ V0? ದೇ ಹ್ಯಾವ್ ಗಿವನ್ ಇಟ್ ಆಸ್ 120 volts, ಕರೆಕ್ಟ್. ಸೊ ಇದನ್ನು ಹೆಂಗೆ ಬರಿಬೋದು 120ನ ಅಂದರೆ 12 × 10 ಅಂತ ಬರಿಬೋದು, ಕರೆಕ್ಟ್. ಸೊ ಆ 10ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಬಿಕಮ್ಸ್ 7.07. 7.07 ಇಂಟು 12 ಎಷ್ಟು? ಇಟ್ ಈಸ್ 84 ಪಾಯಿಂಟ್ ಸಮಥಿಂಗ್. ಸೊ 712 84 ಪಾಯಿಂಟ್, ಇನ್ನು 0.07 ಇರೋದ್ರಿಂದ ಏನೋ ಒಂದು ವ್ಯಾಲ್ಯೂ ಬಂದಿರಬೇಕು. ಸೊ ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ದ ಪೀಕ್ ವ್ಯಾಲ್ಯೂ ಆಫ್ AC ವೋಲ್ಟೇಜ್ ಆನ್ ಅ 220 volt mains is.
ಪೀಕ್ ವ್ಯಾಲ್ಯೂ ಕಂಡಿಡಿರಿ ಅಂತ ಅವರು ಕೇಳ್ತಿದ್ದಾರೆ. V0 ಅಥವಾ VP ಅವರು ಕೊಟ್ಟಿಲ್ಲ. ಸೊ ಹಾಗಾದರೆ ಇಲ್ಲಿ ಕೊಟ್ಟಿರೋ ವೋಲ್ಟೇಜ್ ಏನಾಗಿರಬೇಕು? ದೇ ಹ್ಯಾವ್ ಗಿವನ್ ಇಟ್ ಆಸ್ RMS ವ್ಯಾಲ್ಯೂ. RMS 220 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೀವು ಲ್ಯಾಬಲ್ಲಿ ಏನು ವೋಲ್ಟೇಜ್ ಮೆಷರ್ ಮಾಡ್ತಿರಲ್ಲ ಯೂಸಿಂಗ್ ಅ ಮಲ್ಟಿಮೀಟರ್ ಅಥವಾ ಯಾವುದೇ ಒಂದು ವೋಲ್ಟ್ ಮೀಟರು, ದಟ್ ವ್ಯಾಲ್ಯೂ ಇಸ್ ದ RMS ವ್ಯಾಲ್ಯೂ ದಟ್ ಯು ಆರ್ ಮೆಷರಿಂಗ್. ಪೀಕ್ ವ್ಯಾಲ್ಯೂ ಬೇಕು ಅಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಟ್ RMS ವ್ಯಾಲ್ಯೂ ವಿತ್ √2. ನಿಮಗೆ ಡೈರೆಕ್ಟಾಗಿ ಆ ಪೀಕ್ ವೋಲ್ಟೇಜ್ ಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ಅ ಎಕ್ವಿಪ್ಮೆಂಟ್ ಕಾಲ್ಡ್ ಆ್ಯಸ್ ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಅದನ್ನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಹುಡುಗರು ಆಲ್ರೆಡಿ ಯೂಸ್ ಮಾಡಿರ್ತಾರೆ, ಹಾಗಾಗಿ ಅವರಿಗೆ ಸ್ವಲ್ಪ ಐಡಿಯಾ ಇರುತ್ತೆ. ಬಟ್ ಬೇರೆಯವರು ಯೂಸ್ ಮಾಡಿರೋದಿಲ್ವಲ್ಲ, ಹಾಗಾಗಿ ಅವ್ರಿಗೆ ಒಂದು ಸಣ್ಣಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಓಕೆ, ಹಿಯರ್ V0 ವಿಲ್ ಬಿ ಈಕ್ವಲ್ ಟು √2 ಟೈಮ್ಸ್ VRMS. ಕರೆಕ್ಟ್? √2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ VRMS? ಇಟ್ ಇಸ್ 220 ವೋಲ್ಟ್ಸ್. ಕರೆಕ್ಟ್? ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆನ್ಸರು 220 ಇಂಟು √2. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. An AC source is rated at 220 volt 50 Hz. The time taken for voltage to change from its peak value to 0 is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪೀಕ್ ವ್ಯಾಲ್ಯೂ ಅಂತ ಕೊಟ್ಟಿರೋದ್ರಿಂದ ದಿಸ್ 220 ವೋಲ್ಟ್ ಈಸ್ ದ ಪೀಕ್ ವ್ಯಾಲ್ಯೂ, ಅಥವಾ V0 ಅಥವಾ VP ಅಂತಲೂ ಬರೀಬಹುದು. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, F ಇಸ್ ಈಕ್ವಲ್ ಟು 50 Hz ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನೆಕ್ಸ್ಟ್ ಟೈಮ್ ಪೀರಿಯಡ್ ಕೇಳ್ತಾ ಇದ್ದಾರೆ. ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ ವಿ ನೋ ದಟ್ ಇಟ್ ಇಸ್ 1/f ವಿಚ್ ಇಸ್ ಈಕ್ವಲ್ ಟು 1/50th ಆಫ್ ಅ ಸೆಕೆಂಡ್ ಅಂತ ಗೊತ್ತು. ಅವರು ಪೀಕ್ ವೋಲ್ಟೇಜಿಂದ 0 ಕೇಳ್ತಾ ಇರೋದ್ರಿಂದ ವಿ ಹ್ಯಾವ್ ಟು ವಿಜುವಲಿ ರೆಪ್ರೆಸೆಂಟ್ ಇಟ್. ಸೊ ದಿಸ್ ಇಸ್ ಅ AC ಸಿಗ್ನಲ್. ಕರೆಕ್ಟ್? ಇಲ್ಲಿಂದ ಇಲ್ಲಿಗೆ ಇಟ್ ಈಸ್ ಕಾಲ್ಡ್ ಆಸ್ 1 ಕಂಪ್ಲೀಟ್ ಸೈಕಲ್ ದಟ್ ಈಸ್ ಗಿವನ್ ಬೈ ದ ಟೈಮ್ ಟೇಕನ್ T. ಕರೆಕ್ಟ್? ಹಾಗಾದರೆ ಇಲ್ಲಿಂದ ಇಲ್ಲಿಗೆ T ಆಗಿದ್ದರೆ ವಾಟ್ ಇಸ್ ದಿಸ್ ಟೈಮ್ ಟೇಕನ್? ದಿಸ್ ವಿಲ್ ಬಿ ಅರ್ಧ ಸಿಗ್ನಲ್, ದಟ್ ಇಸ್ T/2. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿರಬೇಕು ಪೀಕ್ ವೋಲ್ಟೇಜ್ಗೆ? ದಿಸ್ ಇಸ್ V0 ಅಲ್ವಾ, ಪೀಕ್ ವೋಲ್ಟೇಜ್ ಅಲ್ವಾ. ಇಲ್ಲಿಂದ 0 ಇಂದ V0ಗೆ ಹೋಗೋದಕ್ಕೆ ದ ಟೈಮ್ ಇಸ್ ಟೇಕನ್ ಇಟ್ ಆಸ್ T/4. ಓಕೆ, ಇದು ಅರ್ಧ ಆದರೆ ಅದರ ಅರ್ಧ ಇದು, ದಟ್ ಇಸ್ T/2/2 ಬಿಕಮ್ಸ್ T/4. ಕರೆಕ್ಟ್? ಹಾಗಾದರೆ ಇಲ್ಲಿಂದ ನೆಗೆಟಿವ್ ಹಾಫ್ ಸೈಕಲ್ ಪೀಕ್ ಹೋಗೋಕ್ಕೆ ಎಷ್ಟು ಬೇಕು ಟೈಮು? ದಟ್ ವಿಲ್ ಬಿ 3/4T. ದಟ್ ಈಸ್ 3/4 ಆಫ್ ದ ಕಂಪ್ಲೀಟ್ ಸೈಕಲ್, ಇಲ್ಲಿ ತನಕ ಮುಕ್ಕಾಲು ಭಾಗ ಅಂತ ಹೇಳ್ತಾರೆ. ಓಕೆ, ಅವ್ರು ಕೇಳ್ತಾ ಇರೋದೇನು? ಪೀಕ್ ವೋಲ್ಟೇಜಿಂದ 0ಗೆ ಬರೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಕರೆಕ್ಟ್? ಸೊ ಇಲ್ಲಿಂದ ಇಲ್ಲಿಗೆ ಹೋಗೋ ಟೈಮು ಕೇಳ್ತಾ ಇರೋದು. ಐ ವಿಲ್ ಕಾಲ್ ದಟ್ ಆಸ್ ಡೆಲ್ಟಾ T. ಡೆಲ್ಟಾ T ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಹೈಯೆಸ್ಟ್ ಯಾವುದಿದರಲ್ಲಿ? T/2 ಇಸ್ ಹೈಯೆಸ್ಟ್. ಸೊ T/2 ಮೈನಸ್ ವಾಟ್ ಇಸ್ ದಿಸ್? ಇಲ್ಲಿ ಎಷ್ಟಿದೆ ಟೈಮ್ ಪೀರಿಯಡು? ದಟ್ ಇಸ್ T/4. ಇದಕ್ಕೆ LCM ಎಲ್ಲ ತೊಗೊಂಡು ಮಾಡಿದ್ರೆ ದಟ್ ಇಸ್ T/4 ಆಗಿ ಇರುತ್ತೆ ನನಗೆ. ಕರೆಕ್ಟ್? ಐ ನೋ ದ ವ್ಯಾಲ್ಯೂ ಆಫ್ T, ದಟ್ ಇಸ್ 1/50 ಅಂತ ಗೊತ್ತು. ದಿಸ್ ವಿಲ್ ಬಿ 1/50/4. ದಿಸ್ ವಿಲ್ ಬಿ ಈಕ್ವಲ್ ಟು 1/200. ಕರೆಕ್ಟ್? 1/200ನ ಹೆಂಗೆ ಬರಿಬೋದು? 1/2 ಇಂಟು 10^2. 10^2 ನ್ಯೂಮರೇಟರ್ಗೆ ಹೋದರೆ 10^-2 ಆಗುತ್ತೆ. 1/2 ಇಸ್ ನಥಿಂಗ್ ಬಟ್ 0.5 ಇಂಟು 10^-2. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 5 ಇಂಟು 10^-3 ಸೆಕೆಂಡ್. ಸೊ ಪೀಕ್ ವೋಲ್ಟೇಜಿಂದ 0ಗೆ ಬರೋಕ್ಕೆ 5 millisecond ನನಗೆ ಬೇಕು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ದ AC ಸರ್ಕ್ಯೂಟ್ ದ ಕರೆಂಟ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ I is equal to 100 sin 200 pi t. In this circuit the current rises from 0 to peak value in time. ಸೊ ಫಸ್ಟು ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ I. ಸೊ ನಮಗೆ ಐಗೆ ಒಂದು ಈಕ್ವೇಷನ್ ಗೊತ್ತು. I is equal to I0 sin omega t. So here the peak current is, when I compare this equation with this equation, I'll get the peak current as 100 amperes. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಒಮೆಗಾ ಟಿ. ಇಲ್ಲಿ ಒಮೆಗಾ ಟಿ ಜಾಗದಲ್ಲಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ? 200 pi t ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ಒಮೆಗಾ? ಒಮೆಗಾ ಇಸ್ ನಥಿಂಗ್ ಬಟ್ 2πf ಇಂಟು ಇಲ್ಲಿ ಟಿ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀನಿ. ದಿಸ್ ಇಸ್ ಈಕ್ವಲ್ ಟು 200 pi t. ಸೊ ಟಿ ಕ್ಯಾನ್ಸಲ್ ಆಯಿತು, ಪೈ ಕ್ಯಾನ್ಸಲ್ ಆಯಿತು, 2 1s 2 100s. ಸೊ ವಿಚ್ ಇಂಪ್ಲೈಸ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 100 Hz ಅಂತ ಗೊತ್ತಾಯಿತು. ನನಗೆ ಫ್ರೀಕ್ವೆನ್ಸಿ ಗೊತ್ತಾದಮೇಲೆ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 1/f. ದಿಸ್ ಇಸ್ ಈಕ್ವಲ್ ಟು 1/100th ಆಫ್ ಅ ಸೆಕೆಂಡ್ ಅಂತ ನನಗೆ ಗೊತ್ತಾಯಿತು. ಆದರೆ ಇಲ್ಲಿ ವಿಜುವಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ನಮ್ಗೆ ಗೊತ್ತು ದಿಸ್ ಇಸ್ ಅ AC ಸಿಗ್ನಲ್. ಇವಾಗ ಟೈಮ್ ಪೀರಿಯಡ್ ನಾನು ಕಂಡಿಡಿದೆ. ಟೈಮ್ ಪೀರಿಯಡ್ ಅಂದರೆ ಏನು?
0ಇಂದ ಒಂದು ಕಂಪ್ಲೀಟ್ ಸೈಕಲ್ಗೆ ಎಷ್ಟು ಟೈಮ್ ಬೇಕು, ದಟ್ ಇಸ್ ಟಿ ಈಸ್ ಈಕ್ವಲ್ ಟು 1/100 ಅಂತ ನನಗೆ ಗೊತ್ತು. ಆದರೆ ಅವರು ಕೇಳ್ತಾರದು ನೋಡಿ, ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ ದ ಕರೆಂಟ್ ಟು ರೈಸ್ ಫ್ರಮ್ 0 ಟು ಪೀಕ್. ಸೊ ಇದು 0 ಅಲ್ವಾ, 0ಇಂದ ಪೀಕ್, ದಿಸ್ ಇಸ್ ದ ಪೀಕ್ ವೋಲ್ಟೇಜ್ V0. ಇಲ್ಲಿಗೆ ಹೋಗೋಕ್ಕೆ ಏನು ಟೈಮ್ ಬೇಕು, ಇಷ್ಟು ಟೈಮ್ನ ನಾನು ಕಂಡುಹಿಡಿಬೇಕು. ಕರೆಕ್ಟಾ? ಓಕೆ, ನೋಡಿ ನಮ್ಗೆ ಆಲ್ರೆಡಿ ಗೊತ್ತು, ಇಫ್ ದಿಸ್ ಇಸ್ ಟಿ, ದಿಸ್ ಇಸ್ T/2 ಆ್ಯಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು T/4. ನಾವು ಹಾಗಾದರೆ T/4ನ ಕಂಡುಹಿಡಿದ್ರೆ ಆಯಿತು. ವಾಟ್ ಇಸ್ T/4? ಇಟ್ ಇಸ್ 1/100/4. This will be equal to 1/400 second. That means this circuit takes 1/400 of a second to reach the peak voltage from 0 anta artha. So option B is the correct answer. The peak value of an alternating EMF E given by E is equal to E0 cos omega t is 10 volt and its frequency is 50 hertz. At time t is equal to 1/600 second, the instantaneous EMF is anta. ಸೊ E ಈಸ್ ಈಕ್ವಲ್ ಟು, ಇ ಅಂದರೆ ಏನು ಗೊತ್ತಾ, ಇನ್ಸ್ಟಂಟೇನಿಯಸ್ ಇ ಎಮ್ ಎಫ್ ಆಯಿತಾ. E0 ಅಂದರೆ ಏನು, ಪೀಕ್ ಇ ಎಮ್ ಎಫ್. ಓಕೆ, ಕಾಸ್ ಆಫ್ ಒಮೆಗಾ ಅಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ, ಟಿ ಅಂದರೆ ಟೈಮ್ ಪೀರಿಯಡ್. ಅವ್ರು ಇಲ್ಲಿ ಕೊಟ್ಟಿದ್ದಾರೆ ದ ಪೀಕ್ ವ್ಯಾಲ್ಯೂ ಆಫ್ ಎನ್ ಆಲ್ಟರ್ನೇಟಿಂಗ್ ಇ ಎಮ್ ಎಫ್ ಇಸ್ 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ E0 ಈಸ್ ಈಕ್ವಲ್ ಟು 10 ವೋಲ್ಟ್ಸ್ ಆಯಿತಾ. ಮತ್ತು ಫ್ರೀಕ್ವೆನ್ಸಿ ಎಫ್ ಕೊಟ್ಟಿದ್ದಾರೆ, ದಟ್ ಇಸ್ 50 ಹರ್ಟ್ಸ್. ಆದರೆ ಇಲ್ಲಿ ಒಮೆಗಾ ಅಂತಿದೆ. ಒಮೆಗಾ ಅಂದರೆ ಎಷ್ಟು, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ 2πf. ಕರೆಕ್ಟ್. ಐ ವಿಲ್ ಸಬ್ಸ್ಟಿಟ್ಯೂಟ್ ಆಲ್ ದಿಸ್ ವ್ಯಾಲ್ಯೂಸ್ ಹಿಯರ್. ಓಕೆ, ಇ ಈಸ್ ಈಕ್ವಲ್ ಟು E0 ಅಂದರೆ ಎಷ್ಟು, ಇಟ್ ಇಸ್ 10 ಕಾಸ್ ಆಫ್ ಒಮೆಗಾ ಜಾಗದಲ್ಲಿ ನಾನು ಏನಂತ ಬರಿತೀನಿ, 2 × π ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್, ಇಟ್ ಇಸ್ 50 ಇಂಟು ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಟಿ, ದಟ್ ಇಸ್ 1/600. ಐ ವಿಲ್ ರೈಟ್ ಆ್ಯಸ್ ಇಟ್ ಈಸ್ 1/600. ಓಕೆ, 0 0 1 ಕ್ಯಾನ್ಸಲ್ ಮಾಡೋಣ, 5 1s 5 12s 2 1s 2 6s, so π/6. Cos of π/6, this becomes 10 into cos of π/6. Cos π/6 ಅಂದರೆ ಎಷ್ಟು, cos 30. Cos 30 ಅಂದರೆ ಎಷ್ಟು, √3/2. ಕರೆಕ್ಟಾ? ಸೊ 2 1s 2 5s, this becomes 5√3. This is the instantaneous EMF. Okay, so answer is option D is the correct answer. The RMS value of AC current which passed through a resistor produces heat energy 4 times that produced by DC of 2 ampere through the same resistor in the same time is ಅಂತ ಕೇಳಿದ್ದಾರೆ. ನಮಗೆ ಪವರ್ ಡೆಸಿಪೇಟೆಡ್ಗೆ ಫಾರ್ಮುಲಾ ಗೊತ್ತು, P is equal to V into I. ಕರೆಕ್ಟ್. ಆದರೆ ಇಲ್ಲಿ ನೋಡಿ ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ ಕರೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಐ ವಿಲ್ ರೈಟ್ VI ಇನ್ ಟರ್ಮ್ಸ್ ಆಫ್ ಓನ್ಲಿ ಕರೆಂಟ್. ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ V ಆಸ್ V is equal to IR ಅಂತ ಗೊತ್ತು, ಇಂಟು I. ದಿಸ್ ಬಿಕಮ್ಸ್ I²R. ಸೊ ದಿಸ್ ಇಸ್ ದ DC ಈಕ್ವಲೆಂಟ್ ಆಯಿತಾ. ಇಲ್ಲಿ ಅವರು ಇನ್ ಸರ್ಟನ್ ಟೈಮ್ ಅಂತ ಕೇಳಿದ್ದಾರೆ, ಎಷ್ಟು ಪವರ್ ಲಾಸ್ ಆಗುತ್ತೆ ಅನ್ನೋದು ಎಷ್ಟು ಟೈಮ್ಗೆ ಆ ರೆಸಿಸ್ಟರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ I²AC ಇಂಟು R ಇಂಟು T ಅಂತ ನಾನೊಂದು ಕನ್ಸಿಡರ್ ಮಾಡ್ತೀನಿ. ದಿಸ್ ಪವರ್ ಲಾಸ್ ಇಸ್ ಈಕ್ವಲ್ ಟು 4 times ಆಫ್ DC ಈಕ್ವಲೆಂಟ್ ಪವರ್ ಲಾಸ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದೇ ಅಷ್ಟು. ಈ ಈಕ್ವೇಷನ್ ನಿಮಗೆ ಬರೆಯೋಕ್ಕಾದರೆ ನಿಮಗೆ ಮುಕ್ಕಾಲು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ದಂಗೆ. ಜಸ್ಟ್ ಓದೋದು, ಅರ್ಥ ಮಾಡ್ಕೊಳ್ಳೋದು, ಈ ಈಕ್ವೇಷನ್ ಫಾರ್ಮ್ ಮಾಡೋದು ಆಯಿತಾ. ಓಕೆ, ನೋಡಿ ಇಲ್ಲಿ R ಕ್ಯಾನ್ಸಲ್ ಆಗುತ್ತೆ, T ಕ್ಯಾನ್ಸಲ್ ಆಗುತ್ತೆ. ಸೊ I²AC is equal to 4 times I²DC. ಕರೆಕ್ಟ್. ಸೊ ಇವಾಗ ನೋಡಿ IAC ಕಂಡುಹಿಡಿತೀನಿ ನಾನು. ದಿಸ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ RHS. ರೂಟ್ ಆಫ್ 4 is 2. ರೂಟ್ ಆಫ್ I²DC is IDC. ಸೊ 2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ IDC ಅವ್ರು ಕೊಟ್ಟಿದ್ದಾರೆ, IDC is 2 amps ಅಂತ ಕೊಟ್ಟಿದ್ದಾರೆ. ಸೊ ಇಂಟು 2, ದಿಸ್ ಬಿಕಮ್ಸ್ 4 amps. 4 amps is the correct answer. So option C is the correct answer. In a purely resistive AC circuit, the current is in phase with the EMF, leads the EMF in phase by pi radian. ಸೊ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ಕರೆಂಟ್ ಆ್ಯಂಡ್ ವೋಲ್ಟೇಜು ಯಾವ ಥರ ಫೇಸ್ ಡಿಫ್ರೆನ್ಸ್ ಇದೆ ಅದ್ರ ಮಧ್ಯ ಅಂತ ಕೇಳ್ತಾ ಇದ್ದಾರೆ. ನಾವಿವಾಗ ಒಂದು AC ಸಿಗ್ನಲ್ ಬರೆಯೋಣ. ದಿಸ್ ಇಸ್ ಅ ವೋಲ್ಟೇಜ್. ಕರೆಕ್ಟ್. ಇದು ಮ್ಯಾಕ್ಸಿಮಮ್ಮು V0 ಯಾವುದೋ ಒಂದು ಟೈಮಲ್ಲಿ ರೀಚ್ ಆಯಿತು. ಕರೆಕ್ಟ್. ಇವಾಗ ಪ್ಯೂರ್ಲಿ ರೆಸಿಸ್ಟರ್ಗೆ ನೀವು ಫೇಸರ್ ಡಯಾಗ್ರಾಮ್ ಬರೆಯೋದಕ್ಕೆ ಕಲ್ತಿದ್ರಿ. ಸೊ ಪ್ಯೂರ್ಲಿ ರೆಸಿಸ್ಟರ್ ಇದ್ದರೆ ಕರೆಂಟ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ದೆರ್ ಇಸ್ 0 ಫೇಸ್
angle difference between the voltage and current. That means the voltage reaches its maximum value and the current reaches its maximum value at the very instant of time. ಯಾವುದೇ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ನೋಡಿದ್ರು ಅಷ್ಟೇ ನೀವು ವೋಲ್ಟೇಜ್ ಆ್ಯಂಡ್ ಕರೆಂಟ್ ಒಂದೇ ಥರನೇ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಫೇಸ್ ಆ್ಯಂಗಲ್ 0 ಅಂತ ಹೇಳ್ತೀವಿ. ಸೊ ದೇ ಟು ಆರ್ ಇನ್ ಫೇಸ್ ವಿತ್ ದ EMF ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಅ AC series circuit, the instantaneous current is maximum when the instantaneous voltage is maximum. The circuit element connected to the source will be. ಅಂದರೆ ಕರೆಂಟ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೋ ಆವಾಗ ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗಿರುತ್ತೆ, ಅಥವಾ ವೈಸ್ ವರ್ಸ ವೋಲ್ಟೇಜ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೋ ಆವಾಗ ಕರೆಂಟ್ ಸಹಿತ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಅವ್ರ ಕ್ವಶನ್ನು. ಈ ಥರ ಆಗೋದು ಓನ್ಲಿ ವೆನ್ ದ ಕೇಸ್ ಆಫ್ ಅ ಪ್ಯೂರ್ಲಿ ರೆಸಿಸ್ಟರ್ ಸರ್ಕ್ಯೂಟ್. ರೆಸಿಸ್ಟರ್ ಮಾತ್ರ ಇರಬೇಕು ಸರ್ಕ್ಯೂಟಲ್ಲಿ, ಆವಾಗ ಮಾತ್ರ ಈ ಥರದ ಕಂಡೀಷನ್ನು ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ನಾನು 3 ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಪದೇ ಪದೇ ಅದರ ಮೇಲೆ ಕ್ವಶನ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದೋ ಒಂದನ್ನು ಸಾಲ್ವ್ ಮಾಡಿದ್ರೆ ಇನ್ನು 3 ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಿರಬೇಕು, ಹಂಗೆ ಮಾಡ್ತೀನಿ. An AC voltage is applied to a pure inductor L drives a current in the inductor. The current in the inductor would be lead ahead of the voltage by pi by 2, lagging the voltage by pi by 2. ಸೊ ನಾನು ಇಂಡಕ್ಟರ್ L ಅಂತ, L ಅಂದರೆ ಇಂಡಕ್ಟರ್, ಇದಕ್ಕೊಂದು ಫೇಸರ್ ಡಯಾಗ್ರಾಮ್ ಬರೀತೀನಿ. So this is the voltage in the circuit, correct? This becomes maximum at this point. Okay, this is the maximum voltage, peak voltage. ಇದಕ್ಕೆ ಇವಾಗ ಕರೆಂಟ್ ಬರೀತಾ ಹೋದರೆ the current looks something like this phasor diagram ಅಲ್ಲಿ, ಕರೆಕ್ಟಾ? ಇದು ನೀವು ಡಿರೈವೇಷನಲ್ಲಿ ಮಾಡಿದ್ರಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಪೀಕ್ ಕರೆಂಟ್ I0. ಇಲ್ಲಿ ನೋಡಿ, ವೋಲ್ಟೇಜ್ ಅಟ್ ಎನಿ ಇನ್ಸ್ಟೆಂಟ್ ಲೀಡ್ಸ್ ದ ಕರೆಂಟ್ I, ಇನ್ಸ್ಟಂಟೇನಿಯಸ್ ಕರೆಂಟ್, ಬೈ pi by 2. ದಿಸ್ ಇಸ್ ಟ್ರೂ ಓನ್ಲಿ ಫಾರ್ ಪ್ಯೂರ್ ಇಂಡಕ್ಟರ್ಸ್. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಆಯಿತಾ? ವಿ ಲೀಡ್ಸ್ I by pi by 2. ನೋಡಿ ಕ್ವಶನಲ್ಲಿ ಅಹೆಡ್ ಆಫ್ ವೋಲ್ಟೇಜ್ ಬೈ pi by 2. ಸೊ ಕರೆಂಟು ಲೀಡ್ ಆಗ್ತದೆ ಕೊಟ್ಟಿದ್ದಾರೆ, ಅಲ್ಲ, ಕರೆಂಟ್ ಲ್ಯಾಗಿಂಗ್ ದ ವೋಲ್ಟೇಜ್ ಬೈ pi by 2. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸಿಮಿಲರ್ಲಿ ಫಾರ್ ಕೆಪಾಸಿಟರ್ ಏನಾಗುತ್ತೆ, ಕೆಪಾಸಿಟರ್ಗೂ ಫೇಸರ್ ಡಯಾಗ್ರಾಮ್ ಬರ್ದು ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ದ ವೋಲ್ಟೇಜ್, ದಿಸ್ ಇಸ್ ದ ಪೀಕ್ ವೋಲ್ಟೇಜ್. ಸೊ ಬರೆದು ಬಿಡೋಣ ಹಾಗೆ. ದಿಸ್ ಇಸ್ V0. ಇವಾಗ ಕರೆಂಟ್ ಹೆಂಗಿರುತ್ತೆ ಅಂದರೆ, ಕರೆಂಟ್ ವುಡ್ ಡಿಕ್ರೀಸ್ ಫಸ್ಟ್, ದೆನ್ ಇಟ್ ಇನ್ಕ್ರೀಸಸ್, ದೆನ್ ಇಟ್ ಗೋಸ್ ಆನ್ ಲೈಕ್ ದಿಸ್. ಸೊ ಹಿಯರ್ ದ ಕರೆಂಟ್ ಅಟ್ ಎನಿ ಇನ್ಸ್ಟೆಂಟ್ I, ಇನ್ಸ್ಟಂಟೇನಿಯಸ್ ಕರೆಂಟ್, ಲೀಡ್ಸ್ ದ ವೋಲ್ಟೇಜ್, ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಬೈ pi by 2. ಇದು ಕೆಪಾಸಿಟರ್ಗೆ ಮಾತ್ರ ವ್ಯಾಲಿಡ್ಡು, ಇದು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಸಿಮಿಲರ್ಲಿ ಆರ್ಗೆ ಬೋತ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ವಿಲ್ ಬಿ ಇನ್ ಫೇಸ್, ಅದರಲ್ಲಿ ಏನೂ ವ್ಯತ್ಯಾಸ ಇರಲ್ಲ, ಎರಡೂ ಒಟ್ಟೊಟ್ಟಿಗೆ ಪೀಕ್ ವ್ಯಾಲ್ಯೂ ಒಟ್ಟೊಟ್ಟಿಗೆ 0 ಆಗ್ತಾ ಇರುತ್ತೆ. ಇದು 3 ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಈ ಥರದ್ದು ಕರೆಂಟ್ ಲೀಡಿಂಗು, ವೋಲ್ಟೇಜ್ ಲೀಡಿಂಗ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗಬಹುದು. ದ ವೇರಿಯೇಷನ್ ಆಫ್ ಇನ್ಸ್ಟಂಟೇನಿಯಸ್ ಕರೆಂಟ್ I ಆ್ಯಂಡ್ ಇನ್ಸ್ಟಂಟೇನಿಯಸ್ EMF E ವರ್ಸಸ್ ಒಮೆಗಾ ಟಿ ಫಾರ್ ಎ ಸರ್ಕ್ಯೂಟ್ ಇಸ್ ಶೋನ್ ಬಿಲೋ. ದಿಸ್ ಲುಕ್ಸ್ ಸಿಮಿಲರ್ ಟು ದ ಟಫ್ ಅ ಫೇಸರ್ ಡಯಾಗ್ರಾಮ್, ಕರೆಕ್ಟಾ? ಇಲ್ಲಿ ಸಾಲಿಡ್ ಲೈನಲ್ಲಿ ಏನಿದೆಯಲ್ಲ ದಟ್ ಇಸ್ ವೋಲ್ಟೇಜ್, ಡಾಟೆಡ್ ಲೈನಲ್ಲಿ ಇರೋದು ಕರೆಂಟ್ ಅಂತ ನಮಗೆ ಕೊಟ್ಟಿದ್ದಾರೆ ಅವರು. ಸೊ ಇದು ನೋಡಿ, ದಿಸ್ ಗ್ರಾಫ್ ಲುಕ್ಸ್ ಸಿಮಿಲರ್ ಟು ದಟ್ ಆಫ್ ಅ ಇಂಡಕ್ಟರ್ಸ್ ಫೇಸರ್ ಡಯಾಗ್ರಾಮ್. ಇಂಡಕ್ಟರಲ್ಲಿ ಏನು, ಕರೆಂಟ್ ವಾಸ್ ಲ್ಯಾಗಿಂಗ್ ದ ವೋಲ್ಟೇಜ್ ಬೈ pi by 2. ಇಲ್ಲೂ ಹಾಗೆ ಆಗ್ತಾ ಇದೆಯಾ ನೋಡಿ, ಇಲ್ಲಿ 0 ಡಿಗ್ರಿಲಿ ಫಾರ್ ವೋಲ್ಟೇಜ್ ಟು ಬಿ ಅಟ್ 0, ಕರೆಂಟ್ ಇಸ್ ಅಟ್ ನೆಗೆಟಿವ್ ಪೀಕ್. ಮತ್ತು ವೋಲ್ಟೇಜ್ ಪಾಸಿಟಿವ್ ಪೀಕಲ್ಲಿ ಇದ್ದಾಗ ಕರೆಂಟು ವಾಸ್ ಕ್ರಾಸಿಂಗ್ 0, ಜಸ್ಟ್ ಕ್ರಾಸಿಂಗ್ 0. ಹಾಗಾಗಿ ಐ ಕ್ಯಾನ್ ಸೇ ದಟ್ ಕರೆಂಟ್ I ಲ್ಯಾಕ್ಸ್ ವೋಲ್ಟೇಜ್ ಬೈ pi by 2. ಇವಾಗ ಸ್ಟೇಟ್ಮೆಂಟ್ ನೋಡೋಣ. ದ ವೋಲ್ಟೇಜ್ ಲ್ಯಾಕ್ಸ್ ಬಿಹೈಂಡ್ ದ ಕರೆಂಟ್ ಬೈ pi by 2. ದಿಸ್ ಇಸ್ ರಾಂಗ್. ದ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಬೈ pi by 2. ನೋಡಿ, ನಾನು ಬರ್ದಿರೋ ಸ್ಟೇಟ್ಮೆಂಟ್ ನೋಡಿ, I ಲ್ಯಾಕ್ಸ್ V ಬೈ pi by 2 ಅಂದರೂ ಒಂದೇ, ಅಥವಾ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ pi by 2 ಅಂದರೂ ಒಂದೇ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ದ ಕೆಪಾಸಿಟರ್ ಕ್ಯಾನ್ ಕಂಡಕ್ಟ್ ಇನ್ ಅ DC ಸರ್ಕ್ಯೂಟ್ ಬಟ್ ನಾಟ್ ಆ್ಯನ್ ಇಂಡಕ್ಟರ್. ಸೊ ನಾವು ಇಲ್ಲಿ ಒಂದು ಹೊಸ ಟರ್ಮು, ದಟ್ ಇಸ್ ರಿಯಾಕ್ಟನ್ಸ್ ಅಂತ ಒಂದು ಟರ್ಮು. ಅದು ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತಲೂ ಬರಿಬೋದು, ಅಥವಾ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಲೂ ಬರಿಬೋದು. ಕೆಪಾಸಿಟಿವ್ ರಿಯಾಕ್ಟನ್ಸ್ ಹೆಂಗೆ ಬರಿತೀವಿ ಅಂದರೆ XC. ಇದಕ್ಕೆ ಫಾರ್ಮುಲಾ ಏನಂದರೆ 1/2πfc. ಇವಾಗ ದಿಸ್ ಇಸ್ ನಥಿಂಗ್ ಬಟ್ ದ ಅಪೋಸಿಷನ್ ಆಫರ್ಡ್ ಬೈ ಅ ಕೆಪಾಸಿಟರ್ ಫಾರ್ ದ ಫ್ಲೋ ಆಫ್ AC ಕರೆಂಟ್ ಥ್ರೂ ಇಟ್ ಇಸ್ ಕಾಲ್ಡ್ ಆಸ್ ಕೆಪಾಸಿಟಿವ್ ರಿಯಾಕ್ಟನ್ಸ್, XC ಅಂತ ಹೇಳ್ತೀವಿ, ಆಯಿತಾ? ಇವಾಗ DCಗೆ
ವಾಟ್ ವಿಲ್ ಬಿ ದ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು 0. ಹಾಗಾದರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಏನಾಗುತ್ತೆ? 1/0, 1/2π, ಎಫ್ ಜಾಗದಲ್ಲಿ 0 ಹಾಕಿದ್ರೆ 1/0, ದಿಸ್ ಬಿಕಮ್ಸ್ ಇನ್ಫಿನಿಟಿ ಅಲ್ವಾ? ಹಾಗಾದರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇನ್ಫಿನಿಟಿ ಆಗಿದ್ರೆ ದ ಕೆಪಾಸಿಟರ್ ವಿಲ್ ನಾಟ್ ಅಲೋ ಡಿ ಸಿ ಟು ಪಾಸ್ ಥ್ರೂ ಇಟ್. ಸೊ ದಿಸ್ ಇಸ್ ರಾಂಗ್. ಸೊ ಕೆಪಾಸಿಟರ್ ವಿಲ್ ನೆವರ್ ಅಲೋ ಡಿ ಸಿ ಟು ಪಾಸ್ ಥ್ರೂ ಇಟ್ ಅಂತ ನೀವು ನೆನ್ಪಿಟ್ಕೊಳ್ಬೋದು ಈ ಒಂದು ಫಾರ್ಮುಲಾದಿಂದ. ಓಕೆನಾ? ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಒಳ್ಳೆಯದು. ಸಿಮಿಲರ್ಲಿ ಆಪ್ಷನ್ ಬಿ ನೋಡೋಣ. ಇನ್ ಅ ಡಿ ಸಿ ಸರ್ಕ್ಯೂಟ್ ದ ಇಂಡಕ್ಟರ್ ಕ್ಯಾನ್ ಕಂಡಕ್ಟ್ ಬಟ್ ನಾಟ್ ಅ ಕೆಪಾಸಿಟರ್. ಇಂಡಕ್ಟರ್ಗೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಹೇಳ್ತಾರೆ, XL. ಇದಕ್ಕೆ ಫಾರ್ಮುಲಾ ಏನು? 2πfL. ಇವಾಗ ಫ್ರೀಕ್ವೆನ್ಸಿ ಡಿ ಸಿಗೆ ಎಷ್ಟಿರುತ್ತೆ? 0 ಹಾಕಿದ್ರೆ XL ವಿಲ್ ಬಿ ಈಕ್ವಲ್ ಟು 0. ಇದೇನು ರಿಯಾಕ್ಟನ್ಸ್ ಇರೋದೇ ಇಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಇಂಡಕ್ಟರ್ ವಿಲ್ ಅಲೋ ಡಿ ಸಿ ಟು ಪಾಸ್ ಥ್ರೂ ಇಟ್ ಬಟ್ ನಾಟ್ ಅ ಕೆಪಾಸಿಟರ್ ಇಸ್ ಟ್ರೂ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಇನ್ ಡಿ ಸಿ ಸರ್ಕ್ಯೂಟ್ ಬೋತ್ ದ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ ಕೆನಾಟ್ ಕಂಡಕ್ಟ್. ದಿಸ್ ಇಸ್ ರಾಂಗ್. ಇಂಡಕ್ಟರ್ ಕಂಡಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ, ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ದ ಇಂಡಕ್ಟರ್ ಹ್ಯಾಸ್ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇನ್ ಎ ಡಿ ಸಿ ಸರ್ಕ್ಯೂಟ್. ದಿಸ್ ಇಸ್ ರಾಂಗ್. ಅದಕ್ಕೆ ಇಂಡಕ್ಟರ್ಗೆ 0 ರಿಯಾಕ್ಟನ್ಸ್ ಇರುತ್ತೆ. ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ ಹೈ ಫ್ರೀಕ್ವೆನ್ಸಿ ಕೆಪಾಸಿಟರ್ ಆಫರ್ಸ್. ಸೊ ಕೆಪಾಸಿಟಿವ್ ರಿಯಾಕ್ಟನ್ಸ್ನ ತಗೊಳ್ಳಿ 1/2πfc. ಇವಾಗ ಫಾರ್ ಹೈ ಫ್ರೀಕ್ವೆನ್ಸಿ ಅಂದರೆ ಎಫ್ ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋದಂಗೆ ರಿಯಾಕ್ಟನ್ಸ್ ಏನಾಗುತ್ತೆ? XC ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಆಪ್ಷನ್ ನೋಡಿ, ಮೋರ್ ರಿಯಾಕ್ಟನ್ಸ್. ಸೊ ದಿಸ್ ಇಸ್ ರಾಂಗ್. 0 ರಿಯಾಕ್ಟನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಕಡಿಮೆ ರಿಯಾಕ್ಟನ್ಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಅ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C has reactance XC. If the capacitance and frequency become double, then the capacitive reactance would be. ಇನಿಷಿಯಲಿ ಅವ್ರ ಹತ್ರ ಕೆಪಾಸಿಟರ್ C ಇದೆ, ಅದಕ್ಕೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC ಇದೆ. XCಗೆ ನಮಗೆ ಫಾರ್ಮುಲಾ ಗೊತ್ತು, 1/2πfc. ಕರೆಕ್ಟಾ? ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಫ್ರೀಕ್ವೆನ್ಸಿ ಇದೆಯಲ್ಲ ಎಫ್ನ, ಅದನ್ನು ಡಬಲ್ ಮಾಡ್ತಾರೆ, 2f ಮಾಡ್ತಾರೆ. ಆ್ಯಂಡ್ ಕೆಪಾಸಿಟೆನ್ಸ್ ಇದೆಯಲ್ಲ ಅದನ್ನು ಟ್ವೈಸ್ ಮಾಡ್ತಾರೆ. ಸೊ ಇವಾಗ ದ ನ್ಯೂ ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC' ವಿಲ್ ಬಿ ಈಕ್ವಲ್ ಟು 1/2π. ಎಫ್ ಜಾಗದಲ್ಲಿ 2f ಅಂತ ಹಾಕ್ತೀನಿ, ಸಿ ಜಾಗದಲ್ಲಿ 2c ಅಂತ ಹಾಕ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ 1/2πfc. 2 × 2 4 ಅಂತ ನಾನು ಇಲ್ಲಿ ಬರಿತೀನಿ. ಸೊ ಈ ಟರ್ಮ್ ನೋಡಿ, ದಿಸ್ ಟರ್ಮ್ is nothing but equal to XC. So XC' will be equal to XC/4. So the new capacitive reactance have been reduced by 4 times. So option D is the correct answer for this. The reactance of a capacitor of capacitance C for an alternating current of frequency 400/pi Hz is 25 ohms. The value of C is. So ಅವ್ರ ಹತ್ರ ಒಂದು ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C ಇದೆ. ಇದಕ್ಕೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC ಈಸ್ ಈಕ್ವಲ್ ಟು 25 ohms ಅಂತ ಕೊಟ್ಟಿದ್ದಾರೆ. ಮತ್ತು ಅವರು ಫ್ರೀಕ್ವೆನ್ಸಿಗೆ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ XC ಈಸ್ ಈಕ್ವಲ್ ಟು 1/2πfc, ವಿಚ್ ಇಂಪ್ಲೈಸ್ ದ ವ್ಯಾಲ್ಯೂ ಆಫ್ C ಇಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1/2π f ಇಂಟು XC ಆಗುತ್ತೆ. ಸೊ ದಿಸ್ ವಿಲ್ ಬಿ 1/2 × π ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ f? 400/π. ಸೊ 400 ಡಿವೈಡೆಡ್ ಬೈ ಪೈ ಆಗಿರೋದ್ರಿಂದ ದಿಸ್ ಗೋಸ್ ಟು ನ್ಯೂಮರೇಟರ್. ಸೊ 400π ಇಂಟು ವಾಟ್ ಇಸ್ XC? ಇಟ್ ಇಸ್ 25. ಸೊ ಪೈ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ. 400 2s 800, 825 ಟೈಮ್ಸ್ ಅಂದರೆ ಸೊ ದಟ್ ವಿಲ್ ಬಿ 20,000. ಕರೆಕ್ಟ್? ಸೊ ಇದನ್ನು 20,000 ಹೆಂಗೆ ಬರಿಬೋದು? 1/2 ಇಂಟು 10 ಪವರ್ 1 2 3 4 10 ಪವರ್ ಪ್ಲಸ್ 4 ಅಂತ ಬರಿತೀನಿ. ಸೊ 1/2 ಇಸ್ 0.5. ಇದು ನ್ಯೂಮರೇಟರ್ಗೆ ಬಂದರೆ ಇಂಟು 10 ಪವರ್ -4 ಆಗುತ್ತೆ. ಇವಾಗ ಎಲ್ಲದು ಮೈಕ್ರೋದಲ್ಲಿದೆ. ಸೊ ಇದು 10 ಪವರ್ -6 ಆಗಬೇಕು ಅಂದರೆ 50 ಇಂಟು 10 ಪವರ್ -6 ಫ್ಯಾರೆಡ್. ಸೊ 50 ಮೈಕ್ರೋಫ್ಯಾರೆಡ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎ ಕೆಪಾಸಿಟರ್ ಆಫ್ 50 microfarad is connected to a supply of 220 volt and angular frequency 50 radian per second. The value of RMS current in the circuit is. So ಅವರು VRMS ಕೊಟ್ಟಿದ್ದಾರೆ. VRMS is 220 ವೋಲ್ಟ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ 50 ಇಂಟು 10 ಪವರ್ -6 ಫ್ಯಾರೆಡ್ ಅಂತ ಕೊಟ್ಟಿದ್ದಾರೆ. ಮತ್ತು ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಮೆಗಾ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರಲ್ಲ, 50 ರೇಡಿಯನ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ವಿ ನೋ ದಟ್ I ಈಸ್ ಈಕ್ವಲ್ ಟು V/R.
ಸೊ ದಿಸ್ ಇಸ್ VRMS ಬೈ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲ ಬಟ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸ್ ಸಿ ಅಂದರೆ ಏನು 1/2πfc ಕರೆಕ್ಟ್ 2πf ಅಂದರೆ ಏನು ದಟ್ ಇಸ್ ಒಮೆಗಾ ಸೊ ದಿಸ್ ಇಸ್ 1/ಒಮೆಗಾ ಇಂಟು ಸಿ ಅಂತ ನಾನು ಬರಿತೀನಿ ಸೊ VRMS ವ್ಯಾಲ್ಯೂ ಏನು 220 ಡಿವೈಡೆಡ್ ಬೈ 1/ಒಮೆಗಾ ಸಿ ದಟ್ ಗೋಸ್ ಟು ನ್ಯೂಮರೇಟರ್ ಇಂಟು ಒಮೆಗಾ ಇಂಟು ಸಿ ಅಂತ ನಾನು ಬರಿಬೋದು ದಿಸ್ ಬಿಕಮ್ಸ್ 220 into what is the value of omega? It is 50 into what is the value of C? They have given it as 50 microfarad into 10 power minus 6. Correct? Nodi 1, 2, 3 10 decimals ಇದೆ. So I will write it as 22 into 5 into 5 into 10 power 3 into 10 power minus 6 becomes 10 power minus 3. 5 5s are 25. 25 into 22 that becomes 550. 550 into 10 power minus 3 ಇದನ್ನು ಹೆಂಗೆ ಬರೆಯೋದು 1 2 3 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 0.55 ಆಂಪಿಯರ್ಸ್ ಅಂತ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್ ಇಫ್ ಯು ಲೈಕ್ ಮೈ ಎಫರ್ಟ್ಸ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್ ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಬಾಯ್